ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಕೂಡ ನೇರವಾಗಿ ಕೂತ್ಕೊಳ್ಳಿ. 3 ಸಾರಿ ಓಂಕಾರ ಮಾಡೋಣ. ಗುರು ಪ್ರಾರ್ಥನೆ, ಆಮೇಲೆ ಗುರುಗಳ ಬಗ್ಗೆ 4 ಮಾತನಾಡುವಂಥ ಪ್ರಯತ್ನ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. 3 ಸಾರಿ ಓಂಕಾರ ಮಾಡೋಣ. ನಂತರ ಪ್ರಾರ್ಥನೆ ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಕೂಡ ಪ್ರಾರ್ಥನೆ ಹೇಳಬೇಕು. ಮೊದಲನೇದಾಗಿ ಓಂಕಾರ. ಓ ಎಲ್ಲರೂ ಹೇಳಬೇಕು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಕೂಡ 1-2 ನಿಮಿಷ ಕಣ್ಣು ಹಾಗೆ ಮುಚ್ಚಿರಲಿ. ಎಲ್ಲರೂ ಕೂಡ ನಿಮ್ಮ ನಿಮ್ಮ ಗುರುಗಳನ್ನು, ಇಷ್ಟ ದೈವವನ್ನು 1-2 ನಿಮಿಷದ ಕಾಲ ಸ್ಮರಣೆ ಅಥವಾ ಜಪ ಮಾಡ್ಬೋದು.
ಎಲ್ಲರೂ ಒಂದು ಸರಿ ಓಂಕಾರ ಮಾಡೋಣ. ಓ ಎಲ್ಲರೂ ಎರಡು ಕೈಗಳನ್ನ ಹಂಚಿಕೊಳ್ಳಿ, ಕಣ್ಣನ್ನು ಒರೆಸ್ಕೊಳ್ಳಿ. ಪರಮಾತ್ಮನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪ್ರಾತಸ್ಮರಣೀಯರು ವಂದನೀಯರು ಆಗಿರುವಂಥ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರ ಪಾದಪದ್ಮಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಪದ್ಮಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ತಾಯಂದಿರೇ, ಮಕ್ಕಳೇ, ಎಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳು. ಇವತ್ತು ಗುರುಪೂರ್ಣಿಮಾ, ಆಷಾಢ ಪೂರ್ಣಿಮಾ, ವಿಶೇಷವಾಗಿ ವ್ಯಾಸ ಮಹರ್ಷಿಗಳನ್ನು ಸ್ಮರಣೆ ಮಾಡುವಂಥ ದಿವಸ. ಹಾಗಾಗಿ ನಮ್ಮ ವೇದ ವಾಂಗ್ಮಯ, ಪುರಾಣ, ಇತಿಹಾಸ ಇವೆಲ್ಲವನ್ನು ಸಾಮಾನ್ಯರಿಗೆ ಕೂಡ ತಲುಪಿಸುವಂಥ ಪ್ರಯಾಸ ವ್ಯಾಸ ಮಹರ್ಷಿಗಳದ್ದು. ಹಾಗಾಗಿ ಇವತ್ತು ವ್ಯಾಸ ಮಹರ್ಷಿಗಳನ್ನು ಸ್ಮರಣೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಅವರ ರೂಪದಲ್ಲಿ ನಮ್ಮ ಗುರುಗಳನ್ನು ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಸಾಮಾನ್ಯವಾಗಿ ಲೋಕದಲ್ಲಿ ಗುರುವಿನ ಅವಶ್ಯಕತೆ ಏನಿದೆ ಅಂತ ಎಲ್ರಿಗೂ ಅನಿಸ್ಬೋದು. ಬದುಕಲಿಕ್ಕಾಗಿ ಒಂದು ಉದ್ಯೋಗ ಬೇಕು, ಒಂದು ವ್ಯಾಪಾರ ಬೇಕು, ಹಣ ಬೇಕು. ಮತ್ತು ಗುರುವಿನ ಅವಶ್ಯಕತೆ ಏನಿದೆ ಜೀವನಕ್ಕೆ ಅಂತೇಳಿ ಈ ಸಂಶಯ ಸಹಜವಾಗಿ ಬರೋದುಂಟು. ಈಗ ಪ್ರತಿಯೊಂದು ವಸ್ತುವನ್ನು ನಾವು ಖರೀದಿ ಮಾಡಿದಾಗ, ಒಂದು ವಾಹನ ಆಗಿರ್ಬೋದು ಅಥವಾ ಮನೆಯಲ್ಲಿ ಉಪಯೋಗಿಸುವಂಥ ಒಂದು ವಸ್ತು, ಮಿಕ್ಸಿ ಆಗಿರ್ಬೋದು, ಗ್ರೈಂಡರು, ಇದನ್ನೆಲ್ಲ ಖರೀದಿ ಮಾಡ್ತೀರಿ ಮನೆಗೆ ಅಂತೇಳಿ. ಅದರ ಜೊತೆಗೆ ಒಂದು ಮ್ಯಾನ್ಯುವಲನ್ನು ಕೊಡಲಾಗ್ತದೆ, ನೋಡಿದ್ದೀರಾ? ಮ್ಯಾನ್ಯುವಲ್ ಅಂತೇಳಿ, ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತೇಳಿ. ಅದನ್ನು ನೋಡಿಕೊಂಡು ಒಂದು ಹೊಸ ಮೈಕ್ ತರ್ತಾರೆ, ಅದನ್ನು ಹೇಗೆ ಸೆಟ್ ಮಾಡಬೇಕು, ಹೇಗೆ ಸೆಟ್ ಮಾಡಬೇಕು, ಎಲ್ಲೆಲ್ಲಿ ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದು, ಬ್ಯಾಟ್ರಿ ಎಲ್ಲ ಅದರಲ್ಲಿ ವಿವರಣೆ ಇರ್ತದೆ. ಹಾಗೆ ಆ ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕಂತೇಳಿ ಆ ಮ್ಯಾನ್ಯುವಲ್ ಅದ್ರ ಮುಖಾಂತರ ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಜೀವನಕ್ಕೆ ಕೂಡ ಒಂದು ಮ್ಯಾನ್ಯುವಲ್ ಇದೆ, ಅದನ್ನೇ ಶಾಸ್ತ್ರ ಅಂತ ಹೇಳ್ತಾರೆ. ಏನಪ್ಪ ಶಾಸ್ತ್ರ ಇಲ್ಲದೆ ಜೀವನ ಮಾಡಲಿಲ್ವಾ? ನಾವು, ನಮ್ಮ ಹಿರಿಯರು, ನಮ್ಮ ಅಪ್ಪಂದರು, ನಮ್ಮ ತಾತಂದರು ಅವರೆಲ್ರಿಗೂ ಶಾಸ್ತ್ರನೇ ಗೊತ್ತಿತ್ತಾ ಏನು? ಅವರು ಕೂಡ ಜೀವನ ಮಾಡಿದ್ದಾರೆ. ಈ ರೀತಿ ಭಾವನೆ ಕೂಡ ಬರೋದುಂಟು. ಆದರೆ ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಮಾಡುವಂಥ ಜೀವನದಲ್ಲಿ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಜೀವನದ ಸಾರ್ಥಕತೆಯನ್ನು ಪಡೆಯತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಯಾವಾಗ? ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಜೀವನ ಮಾಡಿದಾಗ. ಸರಿ, ಶಾಸ್ತ್ರ ಏನೋ ಇದೆ, ಸರಿ, ನಾವು ಸ್ವತಃ ನಾವೇ ಓದ್ಕೊಂಡ್ಬಿಡ್ಬೋದಲ್ಲ. ಮತ್ತು ಗುರುಗಳ ಅವಶ್ಯಕತೆ ಏನಿದೆ? ಈಗ ಪಠ್ಯ ಪುಸ್ತಕ ಇದೆ, ಶಾಲೆಗೆ ಏನಕ್ಕೆ ನಾವು ಮಾಸ್ಟರ್ ಹತ್ರ ಏನಕ್ಕೆ ಹೋಗಬೇಕು? ನಾವೇ ಓದ್ಕೊಂಡ್ರೆ ಆಯ್ತಪ್ಪ. ಎಲ್ಲ ಸಬ್ಜೆಕ್ಟ್ ಇದ್ದಾವೆ, ವಿಜ್ಞಾನ ಇದೆ, ಗಣಿತಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಇತಿಹಾಸ ಇದೆ, ಜೀವಶಾಸ್ತ್ರ ಇದೆ. ಮತ್ತು ಟೀಚರ್, ಉಪಾಧ್ಯಾಯರ ಅವಶ್ಯಕತೆ ಏನಿದೆ ಅಂತ ಅನಿಸ್ಬೋದು. ಆದರೆ ಪಾಠ ಅಂತಕ್ಕಂಥದ್ದು ಹೇಗೆ ಅದನ್ನು ಓದಬೇಕು, ಅದರ ರಹಸ್ಯ ಏನು ಅಂತ ಆ ಮಾಸ್ಟ್ರೇ ಹೇಳಬೇಕಾಗತ್ತೆ. ವಿದ್ಯಾರ್ಥಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆ ಮಾಸ್ಟ್ರಿಂದನೇ ಆ ಪಾಠ ಏನು, ಅದರ ಸಾರಾಂಶ ಏನು ಅನ್ನೋದನ್ನು ಅರ್ಥ ಆಗ್ತದೆ. ಹಾಗೆ ಶಾಸ್ತ್ರಾಧ್ಯಯನ ಸ್ವತಃ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಶಾಸ್ತ್ರದ ಆಂತರ್ಯ ಏನು, ಶಾಸ್ತ್ರದ ಉದ್ದೇಶ ಏನು, ಯಾವ ಉದ್ದೇಶದಿಂದ ಶಾಸ್ತ್ರವನ್ನು ಹೇಳಲಾಗಿದೆ, ಇವೆಲ್ಲವನ್ನು ಕೂಡ ಗುರುಗಳ ಮುಖಾಂತರ ನಮಗೆ ಅರ್ಥವಾಗ್ತದೆ.
ವೇದಾಧ್ಯಯನದಲ್ಲಿ ಕೂಡ ಚತುರ್ವಿಧ ಪಾರಂಗತೋಪಿ ಬ್ರಹ್ಮಾನ್ವೇಷಣಂ ಸ್ವಾತಂತ್ರ್ಯನ ನಾಕುರ್ಯಾತ್ ಅಂದ್ರೇನು, 4 ವೇದಗಳ ಅಧ್ಯಯನ ಮಾಡಿದರೂ ಕೂಡ ಬ್ರಹ್ಮಾನ್ವೇಷಣೆಯನ್ನು ಸ್ವತಂತ್ರವಾಗಿ ಮಾಡಬಾರದು, ಗುರುಗಳ ಮುಖೇನೇ ಮಾಡಬೇಕು ಅಂತ ಹೇಳ್ತಾರೆ. ಕೇವಲ ಶಾಸ್ತ್ರ ಒಂದೇ ಅಲ್ಲ, ಲೋಕದಲ್ಲಿ ಕೂಡ ಸಣ್ಣ ಪುಟ್ಟ ವಿದ್ಯೆ ಕಲೀಲಿಕ್ಕೆ ಕೂಡ ಯಾರೋ ಒಬ್ಬರು ಹಿರಿಯರು ಇರ್ತಾರೆ, ಅವರು ಗುರು ಅಂತ ಭಾವಿಸ್ತಾರೆ. ಈಗ ಬೇಲ್ದಾರ್ ಇದ್ದಾರೆ, ಬೇಲ್ದಾರ್ ಕೆಲಸ ಮಾಡಲಿಕ್ಕೆ ನಾವು ಮೊದಲು ಹೋದಾಗ ಸ್ವತಃ ಬೇಲ್ದಾರ್ ಆಗಿಬಿಡ್ತಾನೆ. ಏನು ಒಬ್ಬ ನುರಿತಿರುವಂಥ ದೊಡ್ಡ ಬೇಲ್ದಾರ್ ಇರ್ತಾರೆ, ಅವನ ಹತ್ರ ಮೊದಲೇನೋ ಸಿಮೆಂಟ್ ಕಲಿಸ್ಕೊಡ್ಲಿಕ್ಕೋ ಅಥವಾ ಇನ್ನೇನೋ ಅವನಿಗೆ ಸಲಕರಣೆಗಳನ್ನ ಕೊಡಲಿಕ್ಕೋ ಹೋಗ್ತಾನೆ. ಹೋಗ್ತಾ 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 ಆಮೇಲೆ ಗೋಡೆ ಹೇಗೆ ಕಟ್ಟಬೇಕು, ಇಟ್ಟಿಗೆ ಹೇಗಿಡಬೇಕು, ಸಿಮೆಂಟ್ ಹೇಗೆ ಹಾಕಬೇಕು, ಪ್ಲಾಸ್ಟಿಕ್ ಇವೆಲ್ಲ ಆಮೇಲೆ ಬೇಲ್ದಾರ್ ಆಗ್ತಾನೆ. ಹಾಗೆ ಲೋಕದಲ್ಲಿ ಕೂಡ ಶಾಸ್ತ್ರಾಧ್ಯಯನ ಅಂತಕ್ಕಂಥದ್ದು ಸ್ವತಃ ಮನುಷ್ಯನಿಗೆ ಮಾಡಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಶಾಸ್ತ್ರದ ಆಂತರ್ಯ ಏನು ಅನ್ನೋದು ನಾವು ಸ್ವತಃ ನಮ್ಮ ಬುದ್ಧಿ ಶಕ್ತಿಯಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಗಳ ಅವಶ್ಯಕತೆ ಇದೆ. ಲೋಕದಲ್ಲಿ ಸಾಮಾನ್ಯ ವಿದ್ಯೆ ಕಲೀಲಿಕ್ಕೆ ಕೂಡ ಗುರುಗಳ ಅವಶ್ಯಕತೆ ಇದೆ. ಇನ್ನು ಜೀವನ ಸಾರ್ಥಕಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರ ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಗುರುಗಳ ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿದೆ. ಲೋಕದಲ್ಲಿ ಇವತ್ತಿನ ಕಾಲದಲ್ಲಿ ಎಲ್ಲ ಪ್ರಾಪ್ತಿಯಾದರೂ ಮನುಷ್ಯನಿಗೆ ಏನೋ ಒಂದು ಕೊರತೆ ಕಾಡ್ತಾನೆ ಇರ್ತದೆ. ಮನುಷ್ಯ ಒಳ್ಳೆಯ ವಿದ್ಯಾವಂತನಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ, ಹಣ ಇರ್ತದೆ, ಅಧಿಕಾರ ಇರ್ತದೆ, ಎಲ್ಲ ಇರ್ತದೆ. ಆದರೆ ಏನೋ ಒಂದು ಕೊರತೆ ಮನುಷ್ಯನನ್ನು ಕಾಡಿಸ್ತಾ ಇರ್ತದೆ. ಯಾಕೆ ಅಂತಂದರೆ ಜೀವನದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋ ಕಾರಣ. ಹಾಗಾಗಿ ಜೀವನ ಅಂತಂದ್ರೆ ಏನು, ಜೀವನ ಅಂದರೆ ಏನಿದೆ ಎಲ್ರಿಗೂ ಗೊತ್ತಿದೆ. ಏನು ರೀ ಜೀವನ ಅಂತಂದರೆ, ಯಾರೋ ಕಾಲೇಜಲ್ಲಿ ಒಬ್ಬ ಹುಡುಗರನ್ನ ಕೇಳಿದ್ರಂತೆ ಜೀವನ ಅಂತಂದರೆ ಏನು. ಜೀವನ ಅಂತಂದ್ರೆ ಹೇಳ್ತಾನಂತೆ, ಜೀವನ ಅಂತಂದರೆ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ದಿನ್ ಆ್ಯಂಡ್ ದಿವಾಲ್ ಅಂತ ಹೇಳಿದ್ನಂತೆ. ಜೀವನ ಅಂದರೆ ತಿನ್ನೋದು, ತಿರುಗೋದು, ಕುಡಿಯೋದು, ಮೋಜಿ ಮಸ್ತ್, ಕೊನೆಗೆ ಒಂದಿನ ಸತ್ತೋಗೋದು, ಇಷ್ಟೇ ಜೀವನ ಅಂತ. ಅದು ಜೀವನ ಅಲ್ವಲ್ಲ. ಹಾಗಾಗಿ ಜೀವನ ಅಂದರೆ ಒಂದು ವಿಧಾನ ಇದೆ, ಒಂದು ಪದ್ಧತಿ ಇದೆ. ಹಾಗಾಗಿ ಆ ರೀತಿ ಜೀವನ ಹೇಗೆ ಅನ್ನೋದನ್ನು ಗುರುಗಳು ಹೇಳ್ತಾರೆ ನಮಗೆ. ಹಾಗಾಗಿ ಜೀವನವನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸಿದಾಗಲೇ ಜೀವನ ಸಾರ್ಥಕತೆ ಆಗುತ್ತೆ. ಈ ಲೋಕದಲ್ಲಿ ಸುಖ ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಬಾಹ್ಯವಾಗಿರ್ತಕ್ಕಂಥ ಎಷ್ಟೇ ವಿದ್ಯೆಗಳು ನಮ್ಮ ಹತ್ರ ಇರ್ಬೋದು, ನಮಗೆ ವಿಜ್ಞಾನ ಗೊತ್ತಿರ್ಬೋದು, ತಂತ್ರಜ್ಞಾನ ಗೊತ್ತಿರ್ಬೋದು, ಇನ್ನೇನೆಲ್ಲ ಗೊತ್ತಿರ್ಬೋದು. ಆದರೆ ಜೀವನದ ಬಗ್ಗೆ ತಿಳುವಳಿಕೆ ಮನುಷ್ಯನಿಗಿಲ್ಲ. ಜೀವನದ ಬಗ್ಗೆ ತಿಳುವಳಿಕೆ ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಗುರುಮುಖೇನ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದೋ ಬಂಧನ, ಯಾವುದೋ ಬಂಧ ವಿಮುಕ್ತಿ, ಇವೆಲ್ಲವನ್ನು ಕೂಡ ಗುರುಗಳೇ ನಮಗೆ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನವನ್ನು ಗುರು ಪೂರ್ಣಿಮಾ ಅಂಥೇಳಿ ಮುಖ್ಯವಾಗಿ ಎಲ್ಲ ಗುರುಗಳನ್ನು ಆರಾಧನೆ ಮಾಡ್ತಾರೆ. ಎಲ್ಲಕ್ಕೂ ಮೂಲ ಗುರುಗಳು. ಈ ಗುರು ಪರಂಪರೆ ಎಲ್ಲಿಂದ ಶುರುವಾಯಿತಪ್ಪ ಅಂತಂದರೆ ನಾರಾಯಣಂ ಪದ್ಮಭುವಂ, ಅಲ್ಲಿಂದ ಶುರುವಾಗಿದ್ದು. ನಾರಾಯಣ, ಬ್ರಹ್ಮ, ಅನಂತರ ವಶಿಷ್ಠ, ಅನಂತರ ಶಕ್ತಿ, ಪರಾಶರ, ವ್ಯಾಸ. ಹಾಗಾಗಿ ಇವತ್ತಿನ ದಿನ ವ್ಯಾಸ ಮಹರ್ಷಿಯನ್ನು ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಇವತ್ತು ನಾವು ಕೂಡ, ನೀವು ನಾವೆಲ್ಲರೂ ಸೇರಿ ಭೂಮಾನಂದ ಭಾರತಿ ಸ್ವಾಮೀಜಿಯವ್ರನ್ನ ಪೂಜೆ ಮಾಡಿದ್ವಿ. ಅದೇ ರೀತಿ ಮತ್ತು ನಮ್ಮ ಗುರುಗಳು ಪೂಜೆ ಕೂಡ ಆಯಿತು. ವೀರಾನಂದ ಸ್ವಾಮೀಜಿಯವರು ಪೂಜೆ ಮಾಡಿದ್ವಿ. ಸುಮಾರು ಜನ ವೀರಾನಂದ ಸ್ವಾಮಿ ಶಿಷ್ಯರಿದ್ದಾರೆ ಇಲ್ಲಿ. ಅದೇ ರೀತಿ ಭೂಮಾನಂದ ಸ್ವಾಮಿಯವ್ರು ನೋಡಿದವರು ತುಂಬ ಕಮ್ಮಿ ಇದ್ದಾರೆ ಅಂತ ಅಂದ್ಕೊತೀನಿ. ಕೆಲವರು ಇದ್ದಾರೆ, ಇಲ್ಲೋ ಏನೇ ಇರಲಿ. ಹಾಗಾಗಿ ಗುರುಗಳು ನಮಗೆ ಶ್ರೇಯಸ್ಸನ್ನು ಉಪದೇಶ ಮಾಡ್ತಾರೆ. ಏನಪ್ಪ ಶ್ರೇಯಸ್ಸು ಅನ್ನೋದನ್ನು ಶಂಕರಾಚಾರ್ಯರು ಪ್ರಶ್ನೋತ್ತರಿ ಎಂಬತಕ್ಕಂಥ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಶ್ಲೋಕ, ಕೋ ಯೋ ಗುರುರ್ಯೋ ಹಿತೋಪದೇಷ್ಟ ಶಿಷ್ಯಸ್ತು ಕೋ ಯಸ್ತು ಗುರುಭಕ್ತ ಏವ ಕೋ ದೀರ್ಘರೋಗೋ ಭವ ಏವ ಸಾಧು ಕಿಮೌಷಧಂ ತಸ್ಯ ವಿಚಾರ ಏವ. ಎಲ್ಲರೂ ಒಂದ್ಸರಿ ಹೇಳೋಣ, ಶ್ಲೋಕ ಹೇಳೋಣ.
को वा गुरुर्यो को वा गुरुर्यो हितोपदेष्टा शिष्यस्तु को यौ गुरुभक्तैव को दीर्घरोगो भव एव साधो किमौषधं तस्य ವಿಚಾರೈವ. ಇದರರ್ಥ ಹೀಗಿದೆ, ಕೋ ವಾ ಗುರುರ್ಯೋ ಹಿತೋಪದೇಷ್ಟ. ಯಾರಪ್ಪ ಗುರು ಅಂದರೆ ಹಿತೋಪದೇಷ್ಟ, ಹಿತವನ್ನು ಉಪದೇಶ ಮಾಡ್ತಕ್ಕಂಥವನೇ ಗುರುವು, ಹಿತವನ್ನು ಉಪದೇಶ ಮಾಡ್ತಕ್ಕಂಥವನು. ಮತ್ತು ಶಿಷ್ಯ ಯಾರಪ್ಪ? ಗುರುಭಕ್ತ ಏವ, ಗುರುಗಳು ಹೇಳಿದ ಮಾತನ್ನು ಅನುಸಂಧಾನ ಮಾಡ್ತಕ್ಕಂಥವ್ನು, ಆಚರಣೆ ಮಾಡ್ತಕ್ಕಂಥವನೇ ಶಿಷ್ಯ. ಕೋ ದೀರ್ಘ ರೋಗೋ ಭವ ಏವ ಸಾಧು. ದೀರ್ಘ ರೋಗ, ರೋಗ ರುಜಿನ, ಮನುಷ್ಯನಿಗೆ ಸಣ್ಣ ಪುಟ್ಟ ರೋಗ ರುಜಿನ, ನೆಗಡಿ, ಕೆಮ್ಮು, ಜ್ವರ ಬರ್ತಾ ಇರ್ತದೆ. ದೀರ್ಘ ರೋಗ ಒಂದಿದೆಯಂತೆ ಹೇಳ್ತಾರೆ. ಕಿಮೌಷಧಂ ತಸ್ಯ ವಿಚಾರ. ಅದಕ್ಕೆ ಔಷಧಿ ಏನು ಅಂದರೆ ವಿಚಾರವೇ ಔಷಧಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಕೋವಾ ಗುರುರ್ಯೋವ, ಕೋವಾ ಗುರುರ್ಯೋ ಹಿ ಹಿತೋಪದೇಷ್ಟ. ಯಾರಪ್ಪ ಗುರು ಅಂದರೆ ಹಿತವನ್ನು ಉಪದೇಶ ಮಾಡ್ತಕ್ಕಂಥವನು. ಏನು ಹಿತ ಉಪದೇಶ ಮಾಡ್ತಾರೆ ಗುರುಗಳು ಅಂತಂದರೆ, ಇಲ್ಲಿ ಹಿತ ಲೋಕದಲ್ಲಿ ಬೇಕಾದಷ್ಟಿದೆ, ಆದರೆ ಎಲ್ಲ ಹಿತಕ್ಕಿಂತ ಪರಮಹಿತ ಒಂದಿದೆ. ಪರಮಹಿತ ಅಂದರೆ ಏನು? ಯಾವುದೊಂದನ್ನು ಪಡ್ಕೊಂಡ್ರೆ ಎಲ್ಲವನ್ನು ಪಡ್ಕೊಂಡಂಗಾಗುತ್ತೋ ಅದನ್ನೇ ಪರಮಹಿತ ಅಂತ ಹೇಳ್ತಾರೆ. ಈಗ ಯಾರಿಗೋ ಏನೋ ಸ್ವಲ್ಪ ಹಣ ಕೊಟ್ವಿ, ಅವನು ಶ್ರೇಯಸ್ಸಾಯಿತು, ಆಯ್ತು, ಇನ್ನೇನು ಅವನಿಗೆ ಸಮಸ್ಯೆ ಇಲ್ವಾ, ಕೊರತೆ ಇಲ್ವಾ ಅಂತಂದರೆ ಇನ್ನೇನೋ ಬೇರೆ ಸಮಸ್ಯೆ ಬರ್ತದೆ. ಈಗ ಯಾರಿಗೋ ಮದುವೆ ಇಲ್ಲ ಅಂತೇಳಿ ಮದುವೆ ಆಯಿತು, ಇನ್ನು ಸಮಸ್ಯೆ ಇಲ್ವಾ? ಮಕ್ಕಳಿಲ್ಲ ಅಂತ ಸಮಸ್ಯೆ, ಮಕ್ಕಳಾಗೋಯ್ತು, ಇನ್ನು ಸಮಸ್ಯೆ ಇಲ್ವಾ ಅಂತಂದರೆ ಇನ್ನು ಬೇರೆ ಬೇರೆ ಸಮಸ್ಯೆ ಬರ್ತವೆ. ಇನ್ನೇನೋ ಸ್ವಲ್ಪ ಅಣ್ಣ ತಮ್ಮ ಜಗಳ ಇತ್ತು, ಅದು ಪರಿಹಾರ ಆಯಿತು, ಇನ್ನು ಸಮಸ್ಯೆನೇ ಇಲ್ಲ ಜೀವನದಲ್ಲಿ, ಆಗಿದೆಯಾ? ಇನ್ನೇನೋ ಸಮಸ್ಯೆ ಬರ್ತದೆ. ಹಾಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಬಂದಿದ್ದಾಗ ಅದನ್ನು ಪರಿಹಾರ ಮಾಡಿದ್ದು ಆಗಿದೆ, ಇನ್ನು ಸಮಸ್ಯೆನೇ ಇಲ್ಲ. ಆ ರೀತಿ ಯಾರಿಗಾದ್ರೂ ಅನಿಸಿದೆಯಾ ಅಂತಂದರೆ, ಒಂದು ಸಮಸ್ಯೆ ಪರಿಹಾರ ಆದರೆ ಇನ್ನು 10 ಸಮಸ್ಯೆ ಎದುರುಗಡೆ ಬರ್ತಾ ಇದೆ. ಲೋಕದಲ್ಲಿ ನೋಡ್ತಾ ಇರ್ತೀವಿ ನಾವು. ಒಂದು ಸಮಸ್ಯೆ ಪರಿಹಾರ ಆಯಿತು, ಇನ್ನು ಸಮಸ್ಯೆ ಇಲ್ಲ ಅಂತಂದರೆ ಇನ್ನೇನೋ ಸಮಸ್ಯೆ ಬರ್ತಾ ಇದೆ. ಆದರೆ ಅದಕ್ಕೆಲ್ಲ ಪರಿಹಾರ ಇದೆ, ಆದರೆ ಶಾಶ್ವತವಾದ ಪರಿಹಾರ ಇದೆ ಅಂತಂದರೆ ಶಾಶ್ವತವಾದ ಪರಿಹಾರ ಸಮಸ್ಯೆಗಳು ಎಲ್ಲಿದೆ? ಈಗ ರೋಗಕ್ಕೆ ಕೂಡ ಮದ್ದು ಕೊಡ್ತಾರೆ, ಆಯಿತು, ರೋಗ ಬಂದಾಗ ಏನೋ ಇಂಜೆಕ್ಷನೋ ಮಾತ್ರೋ ಔಷಧಿ ಕೊಡ್ತಾರೆ, ಆ ರೋಗವನ್ನು ನಯ ಮಾಡ್ತಕ್ಕಂಥ ಔಷಧಿ. ಇನ್ನು ರೋಗನೇ ಬರಲ್ವಾ ಜೀವನದಲ್ಲಿ? ಈಗ ಕೆಮ್ಮು ಬಂದಿದೆ, ನೆಗಡಿ ಜ್ವರ ಬಂದಿದೆ, ಆಸ್ಪತ್ರೆಗೆ ಹೋಗ್ತೀವಿ, ಔಷಧಿ ತೊಗೊತೀವಿ, ಡಾಕ್ಟ್ರನ್ನ ಕೇಳ್ತೀವಿ, ಡಾಕ್ಟ್ರೇ ಇನ್ನು ಜೀವನದಲ್ಲಿ ನನಗೆ ಜ್ವರನೇ ಬರಲ್ವಾ? ನಾಳೆನೇ ಬರ್ಬೋದು, ಈಗ ಬಂದಿದೆ ಅದಕ್ಕೆ ಔಷಧಿ ಕೊಟ್ಟಿದ್ದೀವಿ, ಇನ್ನು ಜೀವನದಲ್ಲಿ ಬರಲ್ಲ ಅಂತ ಹೇಳಲಿಕ್ಕಾಗತ್ತೆ ಏನೋ? ನಾಳೆ ಬರ್ಬೋದು, ಮತ್ತು ಇನ್ನೇನೋ ಬರ್ಬೋದು. ಹಾಗಾಗಿ ಇವೆಲ್ಲವ ಶ್ರೇಯಸ್ಸು ಮಾಡ್ತಕ್ಕಂಥವ್ರು ಔಷಧಿ ಕೂಡ ರೋಗ ಬಂದಾಗ ಅದು ಹಿತಾನೆ, ಒಳ್ಳೆಯದೇ. ಇನ್ನೇನೋ ಸಮಸ್ಯೆ ಇದೆ ಅದಕ್ಕೇನೋ ಪರಿಹಾರ, ಅದು ಹಿತಾನೆ. ಹಾಗೆ ಇನ್ನು ಸಮಸ್ಯೆ ಬರಲ್ಲ ಅಂದರೆ ಸಮಸ್ಯೆ ಬರ್ತಾನೆ. ಜೀವನ ಅಂದರೆ ಹಾಗೇನೆ. ಜೀವನ ಅಂತಂದರೆ ಎಷ್ಟು ಸಮಸ್ಯೆ ಪರಿಹಾರ ಮಾಡಿಕೊಂಡ್ರು ಇನ್ನು ಜೀವನದಲ್ಲಿ ಸಮಸ್ಯೆ ಇಲ್ಲ ಅನ್ನೋ ಮಾತಿಲ್ಲ. ಸಮಸ್ಯೆಗಳು ಒಂದ್ರ ಮೇಲೆ ಬರ್ತಾನೆ ಇರ್ತವೆ. ಏನಪ್ಪ ಅಂದರೆ ಜೀವನನೇ ಹಾಗೆ ಅಂತ. ಕೇವಲ ನಮ್ಮ ಜೀವನ ಅಲ್ಲ, ಮಹಾನ್ ವ್ಯಕ್ತಿಗಳು ನೋಡಿದಾಗ ಅವರು ಕೂಡ ನೋಡಿ, ಹರಿಶ್ಚಂದ್ರ ರಾಜನಾಗಿದ್ದ, ಸಮಸ್ಯೆ ಬರಲಿಲ್ಲ ಅಂತಂದರೆ ಅವರೇನು ತಪ್ಪು ಮಾಡಲಿಲ್ಲ, ಅನ್ಯಾಯವೂ ಮಾಡಲಿಲ್ಲ, ಸುಮ್ಮನೆ ಒಂದು ಕೊಟ್ಟ ಮಾತಿಗಾಗಿಯೇ ಅಯೋಧ್ಯೆ ನಗರವನ್ನು ಬಿಟ್ಟು ಕಾಶಿ ಸ್ಮಶಾನದಲ್ಲಿ ಶವಗಳನ್ನ ಸುಡ್ತಾ ಆ ವೀರಬಾಹು ಜೊತೆಯಲ್ಲಿ ಹೆಂಡದ ಮಡಿಕೆಯನ್ನು ಹೊತ್ಕೊಂಡು ಅವ್ರ ಹಿಂದೆ ತಿರುಗ್ತಾನೆ. ರಾಮ ಸಾಕ್ಷಾತ್ತು ಪರಮಾತ್ಮನ ಅಂಶ ಅಂತ ಹೇಳ್ತಾರೆ. ರಾಮ ಕೂಡ 12 ವರ್ಷ ಕಾಡಿಗೆ ಬರ್ತಾನೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಜೊತೆಯಲ್ಲಿದ್ದರೂ ಕೂಡ ಪಾಂಡವರು 12 ವರ್ಷ ವನವಾಸ ಮಾಡ್ತಾರೆ, 1 ವರ್ಷ ಅಜ್ಞಾತವಾಸ ಮಾಡ್ತಾರೆ. ಈಗ ಒಂದಲ್ಲೆರಡು ಸಾಕಷ್ಟಿದ್ದಾರೆ. ಇನ್ನು ಆಧುನಿಕ ಉದಾಹರಣೆ ನೋಡಿದಾಗ ಇತಿಹಾಸದಲ್ಲಿ ನೋಡ್ತೀವಿ, ರಾಜರ ಮಹಾರಾಜರ ಬಗ್ಗೆ ನೋಡ್ತೀವಿ ನಾವು. ಅಲೆಕ್ಸಾಂಡರ್ ಬಗ್ಗೆ ಕೇಳ್ತೀವಿ, ಅಲೆಕ್ಸಾಂಡ್ರು ಪ್ರಪಂಚವನ್ನು ಜಯಿಸಿದ್ದ ಅಂತೇಳಿ. ಹಂಗಾದ್ರೆ ಅಲೆಕ್ಸಾಂಡ್ರಿಗೆ ಏನು ಸಮಸ್ಯೆ ಇಲ್ವಾ ಅಂತಂದರೆ ಸಮಸ್ಯೆ ಏನು? ಪಾಪ ಎಲ್ಲ ಜಯಿಸಿದ್ದಾಯಿತು, ಅದನ್ನು ಅನುಭವಿಸಲಿಕ್ಕೆ ಜೀವನನೇ ಇಲ್ಲ.
ಅದೇ ದೊಡ್ಡ ಸಮಸ್ಯೆ. 32 ವರ್ಷಕ್ಕೇ ಜೀವನ ಸಮಾಪ್ತಿ ಆಗುತ್ತೆ. ಎಲ್ಲ ಸಂಪಾದನೆ ಮಾಡಿದ್ದಾಯಿತು, ಅದನ್ನು ಅನುಭವಿಸ್ಲಿಕ್ಕೆ ಜೀವನನೇ ಇಲ್ಲ ಅಂದ್ರೇನು? ಜೀವನ ಅಂದರೆ ಹಾಗೆ ಇರ್ತದೆ, ಯಾರ ಜೀವನ ಅದು. ಹಂಗಾರೆ ಏನು ಮಾಡಬೇಕು ಹೇಳ್ತಾರೆ ಗುರುಗಳು, ನಿಮಗೆ ಹಿತೋಪದೇಶ ಮಾಡ್ತಾರೆ. ಸಮಯ ಟೈಮ್ ಚಪ್ಪಲ್ ಸಂಬಂಧ ಟೈಮ್ ಚಪ್ಪಲ್ ಟೈಮ್ ಏಕೆ ಹಾಂ ಸರಿ. ಹಿತೋಪದೇಶ ನಮಗೆ ಹಿತವನ್ನು ಉಪದೇಶ ಮಾಡ್ತಾರೆ. ಏನಪ್ಪ ಹಿತ ಅಂದರೆ ಎಲ್ಲ ಸಮಸ್ಯೆಗಳ ಪರಿಹಾರ. ಏನವೆಲ್ಲ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಇದೆಯಾ ಜಗತ್ತಿನಲ್ಲಿ? ಎಲ್ಲೂ ಇಲ್ಲ. ಆ ಒಂದೇ ಪರಿಹಾರ ಹೇಳ್ತಾರೆ, ಆತ್ಮಜ್ಞಾನವನ್ನು ಹೇಳ್ತಾರೆ. ಹಾಗಾಗಿ ಆತ್ಮಜ್ಞಾನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಆಯಿತು, ಗುರುಗಳೇನು ಹೇಳ್ತಾರೆ. ಶಿಷ್ಯ ಏನು ಮಾಡಬೇಕು ಅಂದರೆ, ಸಾಮಾನ್ಯವಾಗಿ ಶಿಷ್ಯರ ಏನಪ್ಪ ಅಂದರೆ, ಅಯ್ಯೋ ಸ್ವಾಮಿ ನಿಮ್ಗೇನು ಬೇಕು ಹೇಳಿ, ತಂದು ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ, ದಕ್ಷಿಣೆ ಎಲ್ಲ ಮಾಡ್ತಾರೆ. ಆದರೆ ಮಾತನ್ನು ಪರಿಪಾಲನೆ ಮಾಡಲ್ಲ. ಒಬ್ಬ ಗುರು ಇದ್ದ, ಶಿಷ್ಯ ಇದ್ದ. ಒಬ್ಬ ಗುರುಗಳಿಗೆ ಯಾವಾಗ ಕಾಲು ಹೋಗ್ತಾ ಇದ್ದಂತೆ. ಕಾಲು ಹೋಗ್ತಾ ಇದೆ ಯಾವಾಗ ಗುರುಗಳಿಗೆ ತುಂಬ ಬಾಯಾರಿಕೆ ಆಯಿತು. ಸ್ವಲ್ಪ ನೀರು ತಗೊಂಬಪ್ಪ ಅಂದರು. ಅವನಂತ, ಇಲ್ಲ ಸ್ವಾಮಿ ನಾನು ಕಾಲು ಹೋಗ್ತೀನಿ. ಅಲ್ಲ ಕಣಯ್ಯ, ಬಾಯಾರು ಹೋಗ್ತಾ ಇದೆ, ಪ್ರಾಣ ಇಲ್ಲ, ನಾನು ಹಂಗೆ ಮಾಡಲ್ಲ ಸ್ವಾಮಿ, ನಾನು ಕಾಲು ಹೋಗ್ತೀನಿ. ಈಗ ನೀರು ತಂದು ಕೊಡು ಕೂಡ ಸೇವೆನೇ, ಕಾಲು ಹೊತ್ತು ಒಂದೇ ಸೇವೆ ಅಲ್ಲ, ನೀರು ತಂದು ಕೊಡು ಕೂಡ ಹಾಗೆ. ಗುರುವಾಕ್ಯ ಪರಿಪಾಲನೆ ಕೂಡ ಅದು ಕೂಡ ಗುರು ಸೇವೆಯೇ. ಹಾಗಾಗಿ ಕೇವಲ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ, ಇನ್ನೂ ಕೊಟ್ವಿ, ಹಣ ಕೊಟ್ವಿ, ಹಣ್ಣು ಕೊಟ್ವಿ, ಎಲ್ಲ ಪಾದಪೂಜೆ ಮಾಡಿದ್ವಿ, ಅವ್ರ ಮಾತು ಮಾತ್ರ ನಾವು ಕೇಳಲ್ಲ, ಹಂಗಲ್ಲ. ಗುರುವಾಕ್ಯ ಪರಿಪಾಲನೆ ಕೂಡ ಗುರು ಸೇವೆ, ಇದು ಜ್ಞಾಪಕ ಇಟ್ಕೋಬೇಕು. ಇನ್ನು ದೀರ್ಘ ರೋಗೋ ಭವ ಏವ ಸಾಧು. ದೀರ್ಘ ರೋಗ ಯಾವುದಪ್ಪ ಅಂದರೆ ಭವ. ಏನು ಭವ? ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದೇ ರೋಗವನ್ನು. ಇದನ್ನೇ ದೀರ್ಘ ರೋಗ ಅಂತ ಹೇಳ್ತಾರೆ. ಈಗ ಸಾಮಾನ್ಯ ರೋಗದಲ್ಲಿ ಸುಮಾರು ಹೇಳ್ತಾರೆ, ನೋಡಪ್ಪ ಇದು ತುಂಬ ದೀರ್ಘವಾದ ರೋಗ, ಆದರೆ ಹುಟ್ಟಿ ಸಾಯೋದೇ ತುಂಬ ದೊಡ್ಡ ರೋಗನಂತೆ. ಇದಕ್ಕೆ ವಿಚಾರ ಏನಂತೆ? ಕಿಮೌಷಧಂ ತಸ್ಯ. ಅದಕ್ಕೆ ಔಷಧ ಏನಪ್ಪ ಅಂದರೆ ವಿಚಾರ ಏವ. ಅದಕ್ಕೆ ಕೂಡ ಶಾಸ್ತ್ರದಲ್ಲಿ ವಿಚಾರ ಇದೆ. ಈ ರೋಗ, ಈ ಜನನ ಮರಣ ಅಂತೂ ಹೇಗೆ ಬಂತು, ಇದಕ್ಕೆ ಪರಿಹಾರ ಏನು ಅಂತು ಅನ್ನೋದನ್ನು ಗುರುಗಳು ಹೇಳ್ತಾರೆ. ಹಾಗಾಗಿ ಗುರುಗಳನ್ನು ಏನು ಹಿತವನ್ನು ಉಪದೇಶ ಮಾಡ್ತಕ್ಕಂಥವ್ರೆ, ಪರಮಹಿತವನ್ನು ಉಪದೇಶ ಮಾಡ್ತಕ್ಕಂಥವ್ರೆ ಗುರುಗಳು. ಹಾಗಾಗಿ ಅಂಥ ಪರಮಹಿತವನ್ನು ಉಪದೇಶ ಮಾಡಿರ್ತಕ್ಕಂಥ ಎಲ್ಲ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಿ. ಈಗಾಗಲೇ ಇನ್ನೂ ಮಹಾನುಭಾವರು ನಿಮಗೆಲ್ಲ ಉಪದೇಶ ಮಾಡೋರಿದ್ದಾರೆ. ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ.